ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ನಮ್ಮ ವಿಡಿಯೋದಲ್ಲಿ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡುವಂತಹ ಈರುಳ್ಳಿ ಹೊಟ್ಟಿನಿಂದ ಮನೆಯಲ್ಲೇ ನ್ಯಾಚುರಲ್ ಆಗಿ ಹೇರ್ ಡೈನ ಯಾವ ರೀತಿ ಪ್ರಿಪೇರ್ ಮಾಡಬೇಕು ಎಂಬುದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಖಂಡಿತ ಯೂಸ್ ಆಗುತ್ತೆ ಫ್ರೆಂಡ್ಸ್. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದೇ ರೀತಿ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಕೂದಲಿಗೆ ಎಷ್ಟೋ ಆರೋಗ್ಯಕರವಾದಂಥ ಈ ಹೇರ್ ಡೈನ ಯಾವ ರೀತಿ ಪ್ರಿಪೇರ್ ಮಾಡಬೇಕು ತೋರಿಸ್ಕೊಡ್ತೀನಿ, ಬನ್ನಿ ಫ್ರೆಂಡ್ಸ್. ಒಂದು 2 ಹಿಡಿಯಷ್ಟು ಈರುಳ್ಳಿ ಸಿಪ್ಪೆ ಇದ್ದರೆ ಸಾಕು ಫ್ರೆಂಡ್ಸ್. 2 ಟೇಬಲ್ ಸ್ಪೂನಷ್ಟು ಹೇರ್ ಡೈ ಆರಾಮಾಗಿ ಪ್ರಿಪೇರ್ ಮಾಡ್ಬೋದು. ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಈರುಳ್ಳಿ ಹೊಟ್ಟನ್ನು ಕಡಾಯಲ್ಲಿ ಸೇರಿಸಿ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬ್ಲ್ಯಾಕ್ ಕಲರ್ಗೆ ಟರ್ನ್ ಆಗೋವರೆಗೂ ಈ ರೀತಿ ಹುರ್ಕೋಬೇಕು. ನೋಡಿ ಫ್ರೆಂಡ್ಸ್, ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇಷ್ಟು ಕಲರ್ ಚೇಂಜ್ ಆಗಬೇಕು. ಅದೇ ರೀತಿ ಕೈಯಲ್ಲಿ ಮುಟ್ಟಿ ನೋಡಿದ್ರೆ ಈ ರೀತಿ ಕ್ರಿಸ್ಪಿಯಾಗಿ ಪುಡಿ ಪುಡಿ ಆಗಬೇಕು. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ನಾವು ಹುರ್ಕೊಂಡಿರುವಂತಹ ಈರುಳ್ಳಿ ಹೊಟ್ಟನ್ನು ಮಿಕ್ಸಿ ಜಾರಲ್ಲಿ ಸೇರಿಸ್ಕೋಬೇಕು. ಈ ಹೊಟ್ಟು ಸ್ವಲ್ಪ ಉಗುರು ಬೆಚ್ಚಗಿದ್ದಾಗಲೇ ನಾವು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಪೌಡರ್ ಮಾಡ್ಕೋಬೇಕು. ಆಗಲೇ ನಮಗೆ ಪೌಡರ್ ನುಣ್ಣಗೆ ಬರುತ್ತೆ. ನೋಡಿ ಫ್ರೆಂಡ್ಸ್, ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ನಂತರ ತೋರಿಸ್ತಾ ಇದ್ದೀನಿ ಎಷ್ಟು ಬ್ಲ್ಯಾಕ್ ಆಗಿದೆ. ಕೆಲವೊಂದು ಮಿಕ್ಸಿ ಜಾರಲ್ಲಿ ನೀಟಾಗಿ ಇಷ್ಟು ನುಣ್ಣಗಾಗಲ್ಲ. ಆಗ ನೀವು 1 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳಿ. ಇಷ್ಟೇ ಫ್ರೆಂಡ್ಸ್. ಈಗ ಈ ಹೇರ್ ಡೈನ ನಾನು ಆಯಿಲಲ್ಲಿ ಮಿಕ್ಸ್ ಮಾಡಿಬಿಟ್ಟು ತಲೆಗೆ ಅಪ್ಲೈ ಮಾಡ್ಕೊತೀನಿ. ಬನ್ನಿ ಯಾವ ರೀತಿ ಅಪ್ಲೈ ಮಾಡಬೇಕು ತೋರಿಸ್ಕೊಡ್ತೀನಿ. ಈ ಹೇರ್ ಡೈನ ನಾವು ಟೈಮ್ ಸಿಕ್ಕಾಗ ತಿಂಗಳಲ್ಲಿ 1-2 ಬಾರಿ ಯೂಸ್ ಮಾಡೋದ್ರಿಂದ ನಮ್ಮ ಕೂದಲು ಬುಡದಿಂದಲೇ ಕಪ್ಪಗೆ ಬೆಳೆಯಲು ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ ಬಂದಿರುವಂತಹ ಬಿಳಿ ಕೂದಲು ಕಪ್ಪಗಾಗುತ್ತೆ. ನಾನು ತಲೆಗೆ ಮಾತ್ರ ಹಚ್ತಾ ಇದ್ದೀನಿ, ಕೂದಲು ಉದ್ದಕ್ಕೂ ಹಚ್ತಾ ಇಲ್ಲ. ಸೊ ನಾನು 1.5 ಟೇಬಲ್ ಸ್ಪೂನಷ್ಟು ಹೇರ್ ಡೈನ ತೊಗೊಂಡಿದ್ದೀನಿ. ಈಗ ಇದಕ್ಕೆ ನಾನು 2 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಆ್ಯಡ್ ಮಾಡ್ತಾ ಇದ್ದೀನಿ. ಈ ಕೊಬ್ಬರಿ ಎಣ್ಣೆ ಬಂದುಬಿಟ್ಟು ನಾನು ಮನೆಯಲ್ಲೇ ಎಲ್ಲ ಎಳೆಗಳನ್ನು ಸೇರಿಸ್ಬಿಟ್ಟು ಕುದಿಸಿ ಪ್ರಿಪೇರ್ ಮಾಡಿರುವಂತಹ ಕೊಬ್ಬರಿ ಎಣ್ಣೆ. ಸೊ ಕಲರ್ ಚೇಂಜ್ ಇದೆ. ಕೊಬ್ಬರಿ ಎಣ್ಣೆ ಸೇರಿಸಿದ ನಂತರ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ನೋಡಿ ಫ್ರೆಂಡ್ಸ್, ಮಿಕ್ಸ್ ಮಾಡಿದ ನಂತರ ಎಷ್ಟು ಬ್ಲ್ಯಾಕ್ ಆಗಿದೆಯೋ. ನಾವು ಆಚೆ ಕಡೆಯಿಂದ ತರುವಂತಹ ಹೇರ್ ಡೈಗಿಂತನೂ ಜಾಸ್ತಿ ಕಲರ್ ಬರುತ್ತೆ. ಯಾವುದೇ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಅಂಗಡಿಯಲ್ಲಿ ತರುವಂತಹ ಹೇರ್ ಡೈಗಳನ್ನು ಹಚ್ಚೋದ್ರಿಂದ ಬಿಳಿ ಕೂದಲು ಜಾಸ್ತಿ ಆಗುತ್ತೆ ಹೊರತು ಕಪ್ಪಗೆ ಆಗೋದಿಲ್ಲ. ಆದ್ದರಿಂದ ನಾವು ಈ ರೀತಿ ಮನೆಯಲ್ಲೇ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸನ್ನು ಉಪಯೋಗಿಸ್ಕೊಂಡು ಹೇರ್ ಡೈಗಳನ್ನು ಪ್ರಿಪೇರ್ ಮಾಡಿಬಿಟ್ಟು ಹಚ್ಕೊತಾ ಬಂದರೆ ರಿಸಲ್ಟ್ ನಿಧಾನವಾಗಿ ಸಿಕ್ಕರೂ ನಮಗೆ ಶಾಶ್ವತವಾಗಿರುತ್ತೆ. ಈಗ ಈ ಹೇರ್ ಡೈನ ನಾವು ಕೂದಲಿಗೆ ಹಚ್ಬೋದು. ಕೂದಲು ಈಗ ತಾನೇ ಬೆಳ್ಳಗಾಗಲು ಸ್ಟಾರ್ಟ್ ಆಗಿರುವಂಥವ್ರು ಈ ಈರುಳ್ಳಿ ಹೊಟ್ಟಿನಿಂದ ಮಾಡಿರುವಂತಹ ಹೇರ್ ಡೈನ ಹಚ್ತಾ ಬರೋದ್ರಿಂದ ಬಂದಿರುವಂತಹ ಸ್ವಲ್ಪ ಬಿಳಿ ಕೂದಲು ಸಹ ಕಪ್ಪಗಾಗಲು ಸ್ಟಾರ್ಟ್ ಆಗುತ್ತೆ. ಈ ಹೇರ್ ಡೈನ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಯೂಸ್ ಮಾಡ್ಬೋದು. ಆನಿಯನ್ನ ಯಾವುದೇ ಭಾಗ ನಾವು ತಲೆಗೆ ಉಪಯೋಗಿಸಿದ್ರೂ ಅದು ತಲೆ ಕೂದಲಿಗೆ ತುಂಬ ಆರೋಗ್ಯಕರ. ಆನಿಯನ್ ಹೊಟ್ಟಿರ್ಬೋದು, ಇಲ್ಲ ಆನಿಯನ್ ರಸ ಇರ್ಬೋದು. ಈ ರೀತಿ ನಾವು ತಲೆಗೆ ಉಪಯೋಗಿಸೋದ್ರಿಂದ ನೆತ್ತಿಯ ರಕ್ತ ಪರಿಚಲನೆಯನ್ನು ಹೆಚ್ಚಿಸುತ್ತದೆ. ಅದರಿಂದ ಹೊಸ ಕೂದಲು ಹುಟ್ಟಿ ಕೂದಲಿನ ಬೆಳವಣಿಗೆಗೆ ಸಹಾಯ ಆಗುತ್ತೆ. ಈ ಹೇರ್ ಡೈನ ಪ್ರಿಪೇರ್ ಮಾಡಲು ಜಾಸ್ತಿ ಟೈಮ್ ಏನು ತಗೊಳ್ಳೋದಿಲ್ಲ ಫ್ರೆಂಡ್ಸ್. ಈರುಳ್ಳಿ ಸಿಪ್ಪೆ ಇದ್ದರೆ ಸಾಕು, ನಾವು 10 ನಿಮಿಷದಲ್ಲಿ ಈಸಿಯಾಗಿ ಪ್ರಿಪೇರ್ ಮಾಡ್ಬೋದು. ಕರ್ಬೇವಿನ ಸೊಪ್ಪನ್ನು ಉಪಯೋಗಿಸ್ಕೊಂಡು ಸಹ ನಾನು ನ್ಯಾಚುರಲ್ ಆಗಿ ಮನೆಯಲ್ಲೇ ಹೇರ್ ಡೈನ ಯಾವ ರೀತಿ ಪ್ರಿಪೇರ್ ಮಾಡಬೇಕು ಎಂಬುದನ್ನು ಸಹ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಇಂತಹ ಮತ್ತಷ್ಟು ಓಮ್ ರೆಮಿಡೀಸ್ಗೋಸ್ಕರ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ.